ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಶ್ರೀವಿದ್ಯೆಯನ್ನು ಅರಸಿ ಯಾರು ಹೋಗ್ತಾರೆ, ನಾವು ಮೊದಲಿಗೆ ತಿಳ್ಕೊಳ್ಬೇಕಾಗಿರೋದು ಶ್ರೀವಿದ್ಯೆಯಿಂದ ಏನನ್ನು ಪಡ್ಕೊಳ್ಬಹುದು ಅಥವಾ ಶ್ರೀವಿದ್ಯೆಯಿಂದ ಏನನ್ನು ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ಜಗನ್ಮಾತೆಯ ಒಂದು ಅನುಗ್ರಹ ಸಾಕು ಇಡೀ ಜೀವನದ ಎಲ್ಲ ಕಷ್ಟ ದುಃಖ ನೋವುಗಳಿಂದ ದೂರವಾಗೋದಕ್ಕೆ. ಕೆಲವು ಸಾಧಕರು ಕೇವಲ ಜನ್ಮ ಮೃತ್ಯುವಿನಿಂದ ದೂರ ಆಗೋದಕ್ಕೆ ಶ್ರೀವಿದ್ಯೆಯನ್ನು ಉಪಾಸನೆ ಮಾಡ್ತಾರೆ. ಪುನರಪಿ ಜನನಂ ಪುನರಪಿ ಮರಣಂ ಅನ್ನುವ ಆ ಚಕ್ರದಿಂದ ಬಿಡುಗಡೆಯನ್ನು ಹೊಂದಿ ಪರಮೇಶ್ವರಿಯಲ್ಲಿಯೇ ಐಕ್ಯರಾಗೋದಕ್ಕೆ ಶ್ರೀವಿದ್ಯಾ ಉಪಾಸನೆಯನ್ನು ಮಾಡೋರು ಜಾಸ್ತಿ. ಯಾಕೆ? ಜಗನ್ಮಾತೆ ಶ್ರೀವಿದ್ಯೆಯಲ್ಲಿ ಹೇಳಿಕೊಡೋದು ಮೃತ್ಯುವಿನ ರಹಸ್ಯಗಳನ್ನು. ಸಾವು ಹೇಗೆ ಬರುತ್ತೆ, ಸಾವು ಏನು, ಆ ಸಾವಿನ ನಂತರದ ಬದುಕು ಹೇಗಿರುತ್ತೆ, ನಾನು ಹೆಂಗೆ ಬದುಕ್ತಾ ಹೋಗಬೇಕು, ಶ್ರೀವಿದ್ಯೆಯಲ್ಲಿ ಮೃತ್ಯುವನ್ನು ಕೂಡ ಹೇಗೆ ಗೆಲ್ಲಬೇಕು ಅನ್ನುವ ರಹಸ್ಯಗಳನ್ನು ಕೆಲವೊಂದು ಗುರು ಪರಂಪರೆಯಲ್ಲಿ ತಿಳಿಸಿದ್ರು. ಈ ನಶ್ವರ ಶರೀರವನ್ನು ಬಿಟ್ಟು ಆ ಜಗನ್ಮಾತೆಯಲ್ಲಿ ಶಾಶ್ವತ ಧಾಮಕ್ಕೆ ಸೇರುವ ಮಾರ್ಗವನ್ನು ಸೂಚಿಸ್ತಾ ಹೋಗ್ತಾರೆ. ಶರೀರದ ಮೇಲಿನ ಮೋಹವನ್ನು ಮೊದಲು ಬಿಡಬೇಕು. ಸಾವು ಯಾವ ಸಾವು, ಅಥವಾ ಯಾರಿಗೆ ಸಾವು? ಶರೀರಕ್ಕ? ಈ ಶರೀರದ ಒಳಗಿರುವ ಆತ್ಮಕ್ಕ. ಆತ್ಮವನ್ನು ಅಗ್ನಿಯಲ್ಲಿ ಸುಡೋದಕ್ಕೆ ಸಾಧ್ಯ ಇಲ್ಲ, ಶಸ್ತ್ರಗಳಿಂದ ಕತ್ತರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದೊಂದು ಚೇತನಾ ಶಕ್ತಿ. ಹೇಗೆ ನಾವು ನಿತ್ಯ ನಮ್ಮ ಬಟ್ಟೆಗಳನ್ನು ತೆಗೆದುಹಾಕಿ ಹೊಸ ಬಟ್ಟೆಗಳನ್ನು ಧರಿಸ್ತಾ ಹೋಗ್ತೀವಿ, ಹಾಗೆ ಆತ್ಮ ಈ ಶರೀರವನ್ನು ತ್ಯಜಿಸಿ ಮತ್ತೊಂದು ಹೊಸ ಶರೀರವನ್ನು ಹುಡುಕ್ತಾ ಹೋಗುತ್ತೆ. ಹಾಗಿದ್ದಾಗ ಆ ಆತ್ಮಕ್ಕೆ ಸಾವಿಲ್ಲಿದೆ. ಶರೀರ ನಶ್ವರ, ರೂಪ ಆರೋಗ್ಯ ಏನಿದೆ ಅದು ಎಲ್ಲವೂ ನಶ್ವರ. ತುಂಬ ಸುಂದರವಾಗಿರುವವರು ಕೂಡ ವಯಸ್ಸಾಗ್ತಾ ಆಗ್ತಾ ತನ್ನ ರೂಪಕ್ಕೆ ಬರಲೇಬೇಕು, ನಿಜರೂಪ ದರ್ಶನವಾಗಲೇಬೇಕು. ದೇಹ ಸೌಂದರ್ಯವನ್ನು ಮರೆತು ಆತ್ಮಸಾಕ್ಷಾತ್ಕಾರಕ್ಕೆ ಆತ್ಮಸಿದ್ಧಿಗೆ ನಿಂತ್ಕೊಂಡಾಗ ಮೃತ್ಯುವಿನ ರಹಸ್ಯಗಳು ತಿಳಿತಾ ಹೋಗುತ್ತೆ. ಯಾವುದು ಸಾವೋ ಅದು ಸಾವಾಗಿರೋದೇ ಇಲ್ಲ, ಅದು ಹೊಸತನದ ಆರಂಭ. ಸಂಬಂಧಗಳ ಮೋಹದಲ್ಲಿ ಬಿದ್ದು ನಾವು ಒದ್ದಾಡ್ತೇವೆ, ನಮ್ಮನ್ನು ಬಿಟ್ಟು ಹೊರಟೋದ್ರು ಅಂತ. ಎಲ್ಲಿಗೆ ಹೋದರು ಯಾರಿಗೂ ಉತ್ತರ ಗೊತ್ತಿಲ್ಲ, ಯಾಕೆ ಹೋದರೂ ಗೊತ್ತಿಲ್ಲ, ಎಲ್ಲಿದ್ದಾರೆ ಗೊತ್ತಿಲ್ಲ. ಅಂದ್ಕೊಳ್ಬಹುದು ಈ ಶರೀರದ ಸಂಬಂಧಗಳೆಲ್ಲವೂ ಮುಗಿಸಿ ಹೊರಟ ನಂತರ ಮತ್ತೆ ಬರೋದೇ ಇಲ್ವ ಈ ದೇಹ? ಈ ದೇಹ ಈ ರೂಪ ಬರದೇ ಇರಬಹುದು, ಬಿಟ್ಟ ಆತ್ಮ ಮತ್ತೊಂದು ರೂಪವನ್ನು ಧರಿಸಲೇಬೇಕು, ಧರಿಸಿದ ಆ ರೂಪದಲ್ಲಿ ಜೀವನವನ್ನು ಮಾಡಲೇಬೇಕು. ಅದ್ಯಾವುದು ಬೇಡ ಅನ್ನೋದಿದ್ರೆ ಆ ಜಗನ್ಮಾತೆಯಲ್ಲಿ ಐಕ್ಯರಾಗೋದಕ್ಕೆ, ಮೋಕ್ಷ ಪಡೀಲಿಕ್ಕೆ ಅವಳನ್ನೇ ಪ್ರಾರ್ಥನೆ ಮಾಡಬೇಕು. ಜನ್ಮ ಮೃತ್ಯು ಜರ ತಪ್ತ ಜನ ವಿಶ್ರಾಂತಿದಾಯಿನಿ. ಅವಳನ್ನು ನಂಬಿದವರಿಗೆ ಈ ಜನ್ಮ ಮೃತ್ಯು ಅದ್ಯಾವುದರ ಭಯ ಇರೋದಿಲ್ಲ. ಅದೆಲ್ಲದರನ್ನು ಅವಳು ನಿಭಾಯಿಸ್ತಾ ಹೋಗ್ತಾಳೆ ನಮ್ಮಲ್ಲಿ ನಿಂತು. ಯಾವಾಗ ಈ ಸಾಕು ನಮಗೆ ಈ ಬದುಕು ಅಂತ ಅನಿಸುತ್ತದೆಯೋ ಆಗೆಲ್ಲ ಆಕೆ ಹೊಸ ಚೇತನವನ್ನು ಕೊಡ್ತಾ ಹೋಗ್ತಾಳೆ. ನಾನಿದ್ದೇನೆ ನಿಮ್ಮ ಹಿಂದೆ, ಅನುಭವಿಸ್ತಾ ಹೋಗಿ ಅಂತ. ಜನ್ಮ ಮೃತ್ಯುವಿನ ಜಂಜಾಟದಲ್ಲಿ ಬದುಕುವುದನ್ನು ಬಿಟ್ಟಾಗಲೇ ಅವಳು ಸಿಗೋದು. ಅವಳ ಮೇಲಿರೋ ಮೋಹವನ್ನು ಬಿಟ್ಟಾಗಲೂ ಕೂಡ ಮೋಕ್ಷ ಪ್ರಾಪ್ತಿಯಾಗುತ್ತೆ, ಅಲ್ಲಿವರೆಗೂ ಸಿಗೋದಿಲ್ಲ. ದೇವಿಯ ಮೇಲೆ ಕೂಡ ನಾವು ಮೋಹ ಇಟ್ಕೊಳ್ಬಾರ್ದು, ಅಮ್ಮ ಅನ್ನುವ ಆ ಮೋಹವೂ ಇರಬಾರ್ದು. ಆಗ ಮಾತ್ರ ಮೋಕ್ಷ. ಶರೀರದ ಒಳಗಿರುವ ಆತ್ಮದಲ್ಲಿ ಸಾಕ್ಷಾತ್ ಆ ಜಗನ್ಮಾತೆಯನ್ನೇ ನೋಡ್ತಾ ಹೋಗಬೇಕು. ನಾವೇ ಜಗನ್ಮಾತೆಯಾಗಿ ಯಾವಾಗ ಕೂತ್ಕೊಳ್ತೀವಿ, ಹೌದು ಅಹಂ ಬ್ರಹ್ಮಾಸ್ಮಿ, ಅದನ್ನೇ ಶಂಕರರು ಹೇಳಿದ್ದು. ನನ್ನೊಳಗಿರುವ ಭಗವಂತನನ್ನು ನಾನು ತಿಳಿಯದ ಹೊರತು
ಜನ್ಮ ಮೃತ್ಯುವಿನಿಂದ ಪಾರಾಗೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನೇ ಶ್ರೀವಿದ್ಯೆ ಹೇಳ್ಕೊಡೋದು. ಹೇಗೆ ಬದುಕಬೇಕು, ಹಿಂದೆ ನಡೆದಿದ್ದನ್ನೇ ನೆನೆಸ್ಕೊಂಡು ಕೂತ್ಕೊಂಡ್ರೆ ಮುಂದೇನಾಗತ್ತೆ ಅನ್ನೋದರ ಅರಿವಿರುವುದಿಲ್ಲ. ಭವಿಷ್ಯದ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ವರ್ತಮಾನವನ್ನು ಹಾಳು ಮಾಡ್ಕೊಳ್ತೇವೆ. ಹಿಂದೆ ನಡೆದಿದ್ದನ್ನು ಬಿಟ್ಟುಬಿಡಬೇಕು. ಮುಂದೇನಾಗುತ್ತೋ ಅದನ್ನು ಆ ಜಗನ್ಮಾತೆಗೆ ಇಚ್ಛೆ, ನಿನ್ನೆ ಹೆಂಗೆ ಇರ್ತೀಯೋ ಹಂಗೆ ಬದುಕ್ತೀವಿ. ವರ್ತಮಾನದಲ್ಲಿ ಪ್ರೆಸೆಂಟಲ್ಲಿ ನಾನು ಹೆಂಗಿದ್ದೀನಿ ಆ ಬದುಕಿದೆಯಲ್ಲ, ಅದೇ ಜಗನ್ಮಾತೆಯ ಪ್ರಜ್ಞಾವಸ್ಥೆಯಲ್ಲಿ ನಮ್ಮನ್ನು ಬದುಕೋದಕ್ಕೆ ಬಿಟ್ಬಿಡ್ತಾಳೆ. ಆ ಪ್ರಜ್ಞಾವಸ್ಥೆಯಲ್ಲಿ ಬದುಕಬೇಕು, ಪ್ರೆಸೆಂಟಲ್ಲಿ ಬದುಕಬೇಕು. ಇವತ್ತೇನಿದೆ ಇದನ್ನೆಲ್ಲವನ್ನು ನಾನು ಮುಗಿಸಿದಾಗ ನಾಳೆ ಸುಂದರವಾಗಿರೋದಿಲ್ವೋ ಅದು ಅವಳಿಚ್ಛೆ. ನನ್ನ ಇಂದಿನ ಕೆಲಸ, ಇಂದಿನ ಕರ್ಮಫಲ ನಾಳೆಯನ್ನು ಸೂಚಿಸ್ತಾ ಹೋಗುತ್ತೆ. ನಾನು ಬರೀ ನಾಳೆದನ್ನು ಮಾತ್ರ ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ಇವತ್ತಿನದನ್ನು ನಾನು ತೊಗೊಳೋದಕ್ಕೆ ಹೋಗೋದೇ ಇಲ್ಲ. ನಾವು ಬದುಕೋದು ಇವತ್ತಿನಲ್ಲಿ, ನಾಳೆಯಲ್ಲ. ನಾಳೆ ಯಾರಿಗೆ ಗೊತ್ತು ಬದುಕಿರ್ತೀವೋ ಇರೋದಿಲ್ವೋ. ಆದರೆ ವರ್ತಮಾನದಲ್ಲಿ ಪ್ರತಿ ಕ್ಷಣ ನಾವು ಬದುಕಿರ್ತೀವಿ. ವರ್ತಮಾನದಲ್ಲಿ ನಾವು ಖುಷಿಯಾಗಿದ್ದರೆ, ಆನಂದವಾಗಿದ್ದರೆ ಭವಿಷ್ಯ ತುಂಬ ಚೆನ್ನಾಗೇ ಇರುತ್ತೆ. ಇಂದು ಮಾಡುವ ಕೆಲಸವನ್ನು ಈಗಲೇ ಮಾಡಿ ಮುಗಿಸ್ಬಿಟ್ರೆ ನಾಳೆ ಅನ್ನುವ ಪದ ಬರೋದೇ ಇಲ್ಲ. ನಾಳೆ ಅನ್ನುವ ಪದ ಯಾವಾಗ ಬರೋದಿಲ್ಲ, ಭಗವತಿ ನಮಗೆ ಎಲ್ಲ ರೂಪದಲ್ಲಿ ನಿಂತು ನಮ್ಮನ್ನು ರಕ್ಷಣೆ ಮಾಡ್ತಾ ಹೋಗ್ತಾರೆ. ಆ ಜಗನ್ಮಾತೆಯ ಶಕ್ತಿಯನ್ನು ನಾವು ಅರಿತಾ ಹೋಗ್ತೇವೆ, ತಿಳ್ಕೊಳ್ತಾ ಹೋಗ್ತೇವೆ. ಜನ್ಮ ಮೃತ್ಯು, ಆ ಹುಟ್ಟು ಸಾವಿನ ಬದುಕಿನ ನಡುವೆ ಎಲ್ಲವನ್ನು ಕಳೀತಾ ಹೋಗ್ತೇವೆ. ಕಷ್ಟ ಬರಲಿ ಸುಖ ಬರಲಿ, ಮೇಲಿದ್ದವರು ಕೆಳಗೆ ಬರಬೇಕು, ಕೆಳಗಿದ್ದವ್ರ ಮೇಲೆ ಹೋಗಬೇಕು. ಆದರೆ ನಾವು ಮನುಷ್ಯರಾಗಿ ಏನು ಮಾಡ್ತೀವಿ, ನಮ್ಮ ಚಿಂತನೆಗಳನ್ನು ಅತಿ ಹೆಚ್ಚು ಹಿಂದೆ ಹಂಗಾಯ್ತಲ್ಲ ಅನ್ನೋದ್ರಲ್ಲೇ ಕಳೆದು ಹೋಗ್ತೀವಿ. ನಮಗವರು ಮೋಸ ಮಾಡಿದ್ರು ಅನ್ನೋದ್ರಲ್ಲೇ ಕಳೆದು ಹೋಗ್ತೀವಿ. ನಾನು ಹಂಗೆ ಮಾಡಿದ್ದಿದ್ರೆ ಇವತ್ತು ಹಿಂಗಿರ್ತಾ ಇಲ್ಲ ಅನ್ನೋದ್ರಲ್ಲೇ ಕಳೆದು ಹೋಗ್ತೀವಿ. ಅದರ ಬದಲಾಗಿ ಅದೆಲ್ಲದರ ಪಾಠವನ್ನು ತಗೊಂಡು ಇವತ್ತು ನಾನು ಹಿಂಗೆ ಬದುಕ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ನಾಳೆ ನನ್ನ ಬದುಕು ಕೂಡ ಹೀಗೆ ಇರುತ್ತೆ. ಅದನ್ನು ಬದಲಾಯಿಸಬೇಕಂದ್ರೆ ವರ್ತಮಾನವನ್ನು ನಾನು ಬದಲಾವಣೆ ಮಾಡಿಕೊಳ್ಳಿಲ್ಲ ಅಂದರೆ ಸಾಧ್ಯ ಇಲ್ಲ. ಕೆಲವೊಂದು ಅಭ್ಯಾಸಗಳು ನಮ್ಮ ಭವಿಷ್ಯತ್ತನ್ನು ಬದಲಾಯಿಸ್ಬಿಡುತ್ತೆ. ಶ್ರೀವಿದ್ಯೆ ಉಪಾಸನೆ ಹೇಗೆ ಬದಲಾಯಿಸುತ್ತೆ? ಆಧ್ಯಾತ್ಮ ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುತ್ತೆ. ಒಂದು ಕತೆ ನೆನಪಿಗೆ ಬರುತ್ತೆ ಯಾವಾಗಲೂ ನನಗೆ. ಒಬ್ಬ ವ್ಯಕ್ತಿ ಅತ್ಯಂತ ಕೆಟ್ಟ ಮನುಷ್ಯ. ಎಷ್ಟರ ಮಟ್ಟಿಗೆ ಅಂದರೆ ಅವನು ಮಾಡದಿರುವಂಥ ಪಾಪಕರ್ಮಗಳೇ ಯಾವುದೂ ಇರಲಿಲ್ಲ. ಅದೆಲ್ಲವನ್ನು ನೋಡಿ ಅವನ ಮುಂದಿನ ಜನ್ಮ ನಿರ್ಧಾರ ಆಗಿರುತ್ತೆ. ಒಂದು ಕೊಳಚೆ ಗುಂಡಿಯಲ್ಲಿ ಒಂದು ಹುಳುವಾಗಿ ಹುಟ್ಟಬೇಕು. ಅವನ ಭವಿಷ್ಯತ್ತದು, ಅವನ ಎಲ್ಲ ಕರ್ಮಗಳ ಫಲ ಅದು. ಮುಂದಿನ ಜನ್ಮದ ಅದು ಹೇಗೆ ಬದುಕಬೇಕು ಅನ್ನೋದು ನಿರ್ಧಾರ ಆಗೋಯಿತು. ಅವನ ಸಾಯುವ ಸ್ವಲ್ಪ ದಿನಗಳ ಮುಂಚೆ ಅವನಿಗೆ ಅರಿವಾಗುತ್ತೆ, ನಾನು ಇಷ್ಟು ತಪ್ಪು ಮಾಡಿಬಿಟ್ಟಿದ್ದೀನಿ, ಈ ಎಲ್ಲ ತಪ್ಪಿಗೂ ನನಗೆ ಕ್ಷಮೆ ಇಲ್ಲ. ಆದರೆ ಇರುವಷ್ಟು ದಿನವಾದರೂ ಭಗವಂತನನ್ನು ಸ್ಮರಣೆ ಮಾಡೋಣ, ಭಗವಂತನ ಸೇವೆ ಮಾಡೋಣ ಅಂಥೇಳಿ ಆತ ಭಗವಂತನ ಸ್ಮರಣೆಗೆ ನಿಂತ್ಕೊಳ್ತಾನೆ. ಅವನ ನಾಮವನ್ನು ಸ್ಮರಣೆ ಮಾಡ್ತಾ ಹೋಗ್ತಾನೆ, ದೇವಸ್ಥಾನಗಳು ಹೋಗ್ತಾನೆ, ತನ್ನ ಯಥಾಶಕ್ತಿ ಸೇವೆಯನ್ನು ಮಾಡಿ ಶುರು ಮಾಡ್ತಾನೆ. ಎಲ್ಲವೂ ಆಯಿತು, ಅವನ ಮೃತ್ಯು ಆಯಿತು, ಅವನ ಹಿಂದಿನ ಜನ್ಮ ನಿರ್ಧಾರವಾಗಿತ್ತು, ಹುಳುವಾಗಿ ಹುಟ್ಟಿದ್ದಾನೆ. ಆದರೆ ಭಗವಂತನ ಸ್ಮರಣೆಯಿಂದ, ಭಗವಂತನ ಸೇವೆಯಿಂದ ಆತ ಹುಳುವಾಗಿ ಹುಟ್ಟುವುದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆತ ಹುಳುವಾಗಿರುವುದು ಒಂದು ಹೂವಿನಲ್ಲಿ. ದೇವರ ಸ್ಮರಣೆ ಅಥವಾ ಭಗವಂತನ ಆಶೀರ್ವಾದ ಏನು ಮಾಡುತ್ತೆ ಅಂದರೆ ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುತ್ತೆ, ಬೇರೇನು ಮಾಡೋದಿಲ್ಲ. ಆತ ಹುಟ್ಟಬೇಕಾದದ್ದು ಕೊಳಚೆ ಗುಂಡಿಯಲ್ಲಿ ಒಂದು ಹುಳುವಾಗಿ, ಆದರೆ ಹುಟ್ಟಿದ್ದು ಒಂದು ಹೂವಿನೊಳಗೆ ಹುಳುವಾಗಿ. ಪರಿಸ್ಥಿತಿ ಬದಲಾಯಿತು. ಆ ಹೂವು ಭಗವಂತನ ಸೇವೆಗೆ ಹೋಗುತ್ತೆ. ಹೇಗೆ ನಮ್ಮ ಪರಿಸ್ಥಿತಿನ ಭಗವಂತ ಬದಲಾಯಿಸ್ತಾನೆ ಅಂದರೆ ನಾವು ಅವನನ್ನು ಸ್ಮರಣೆ ಮಾತ್ರದಲ್ಲಿ ನಮ್ಮ ಜೀವನದ ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ. ಕರ್ಮವನ್ನು ಬದಲಾಯಿಸೋಕ್ಕೆ ಸಾಧ್ಯವೇ ಇಲ್ಲ ಭಗವಂತನಿಗೆ, ಆದರೆ ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ. ಹೇಗಿದ್ದೇವೋ ಹಾಗೇ ಬದುಕಬೇಕು, ಹೆಂಗಿದ್ದೇವೆ ಹಾಗೇ ಇರಬೇಕು, ಆದರೆ ವರ್ತಮಾನದಲ್ಲಿ ಬದುಕ್ತಾ ಹೋಗಬೇಕು. ಅದನ್ನೇ ಶ್ರೀವಿದ್ಯೆ ಹೇಳ್ತಾ ಹೋಗುತ್ತೆ. ಹುಟ್ಟು ಸಾವಿನ ರಹಸ್ಯವನ್ನು ತಿಳ್ಕೊಳ್ಬೇಕಂದ್ರೆ
ಶ್ರೀವಿದ್ಯೆಯಲ್ಲಿ ನಾವು ಅಭ್ಯಾಸ ಮಾಡ್ತಾ ಹೋಗಬೇಕು. ಶ್ರೀವಿದ್ಯೆ ಬೇರೆ ಇಲ್ಲ, ಜಗನ್ಮಾತೆ ಬೇರೆ ಅಲ್ಲ, ಲಲಿತಾ ಸಹಸ್ರನಾಮ ಬೇರೆ ಅಲ್ಲ. ಯಾವುದೋ ಒಂದು ಶ್ರದ್ಧೆ ಇಟ್ಟು ಮಾಡ್ತಾ ಹೋದರೂ ಕೂಡ ಆ ತಾಯಿ ಎಲ್ಲವನ್ನು ಅನುಗ್ರಹಿಸ್ತಾ ಹೋಗ್ತಾಳೆ. ಲಲಿತಾ ಸಹಸ್ರನಾಮದ ಶಕ್ತಿ ಮೃತ್ಯುವನ್ನು ಕೂಡ ಮುಂದಕ್ಕೆ ಹಾಕುತ್ತೆ. ಸರ್ವವ್ಯಾಧಿ ಪ್ರಶಮನಿ, ಸರ್ವ ಮೃತ್ಯು ನಿವಾರಣಿ. ಜೀವನದ ಅಪಮೃತ್ಯುಗಳು ಏನೇ ಬಂದರೂ ಅದನ್ನು ತಾಯಿ ನಿವಾರಣೆ ಮಾಡೇ ಮಾಡ್ತಾಳೆ. ಅದೇ ಅವಳ ಸಂಕಲ್ಪ ಶಕ್ತಿ. ತನ್ನ ಭಕ್ತರ ಸ್ತೋತ್ರಗಳನ್ನು, ಸ್ಮರಣೆಯನ್ನು ಕೇಳಿಸ್ಕೊಳ್ತಾ ಇರ್ತಾಳೆ ಯಾವಾಗಲೂ. ಅವಳಿಗೆ ಆತ್ಮಕ್ಕಿಂತ ಹತ್ತಿರ ಇದ್ದಾಳೆ ಅವಳು. ನಮಗೆ ಅವಳ ಚೇತನಾಶಕ್ತಿಯ ಅನುಭವ ಆಗಬೇಕಷ್ಟೆ. ಅವಳೆಲ್ಲೋ ಯಾವುದೋ ಅವಳ ಲೋಕದಲ್ಲಿ ಕೂತ್ಕೊಂಡಿಲ್ಲ. ನಮ್ಮೊಳಗೆ, ನಮ್ಮ ಆತ್ಮರೂಪದಲ್ಲಿ, ನಮ್ಮ ದೇಹವೇ ಶ್ರೀಚಕ್ರವಾದಾಗ ಸಹಸ್ರದಳದ ಮಧ್ಯಬಿಂದುವಿನಲ್ಲಿ ಆ ಪರಮೇಶ್ವರನೊಟ್ಟಿಗೆ ಕೂತ್ಕೊಂಡು ಇಡೀ ಜೀವನವನ್ನು ನಾವು ಹೆಂಗೆ ಕಳೀತಾ ಇದ್ದೀವಿ ಅನ್ನೋದು ನೋಡ್ತಾ ಇರ್ತಾಳೆ. ಆತ್ಮಕ್ಕಿಂತ ಹತ್ತಿರ ಇರುವವಳು ಅವಳು. ಅದಕ್ಕೆ ಅವಳ ಮೇಲೆ ಅತಿಯಾದ ನಂಬಿಕೆ, ಅತಿಯಾದ ವಿಶ್ವಾಸ, ಅತಿಯಾದ ಪ್ರೀತಿ ಬರೋದು. ಒಮ್ಮೆ ಅವಳ ಕ್ಷಣ ಮಾತ್ರದ ಅನುಭವ ಸಾಕಾಗ್ಬಿಡತ್ತೆ. ಇಡೀ ಜೀವನದಲ್ಲಿ ನೀನು ಬೇಡ ತಾಯಿ, ನೀನು ಇದ್ದೀಯಲ್ಲ ಸಾಕು. ಇನ್ಯಾವ ಸುಖ ಸಂಪತ್ತುಗಳನ್ನು ಇಟ್ಕೊಂಡು ಏನು ಮಾಡಬೇಕು? ಎಲ್ಲವೂ ನಶ್ವರ ಅನ್ನೋದಾದರೆ ಅವಳೊಬ್ಬಳೇ ಶಾಶ್ವತ. ಆ ಜಗನ್ಮಾತೆಯೊಬ್ಬಳು ಶಾಶ್ವತಳು, ಇನ್ನೆಲ್ಲರೂ ಕೂಡ ನಶ್ವರವೇ. ಅವರವರ ಅವಧಿ ಮುಗಿದಾಗ ದೇವತೆಗಳು ಕೂಡ ಮರಣ ಹೊಂದುತ್ತಾರೆ. ಅದೇ ವಿಧಿ ನಿಯಮ. ಅಶಾಶ್ವತಳು ಅವಳೊಬ್ಬಳೇ. ಅಶಾಶ್ವತ ಶಕ್ತಿಗಳ್ಯಾವುದಿದೆ ಅದೆಲ್ಲವನ್ನು ನಿಯಂತ್ರಿಸ್ತಾಳೆ. ತನ್ನ ಕೆಲವೊಂದು ರೂಪಗಳಿಗೂ ತಾನೇ ಅಂತ್ಯವನ್ನು ಕೊಟ್ಕೊತಾ ಹೋಗ್ತಾಳೆ. ಈ ಸಮಯವಾದ ಮೇಲೆ ನಾನು ಬೇರೊಂದು ರೂಪದಲ್ಲಿ ಬರ್ತೇನೆ ಅಂತ ಚಿದಾನಂದ ಸ್ವರೂಪಳಾಗಿ, ನಿರಾಕಾರ ಬಿಂದು ಸ್ವರೂಪಿಣಿಯಾಗಿ, ಆಕಾರವೇ ಇಲ್ಲದೆ ನಿರಾಕಾರಳಾಗಿ, ಎಲ್ಲ ಚೇತನ ಶಕ್ತಿಗಳಿಗೂ ಚೈತನ್ಯ ಧ್ಯಾಯಿನಿ ಸ್ವರೂಪಿಣಿಯಾಗಿ ಆ ಪರ ಸ್ವರೂಪದಲ್ಲಿ ಆ ತಾಯಿ ನಿಂತ್ಕೊತಾಳೆ. ಅದಕ್ಕೆ ಅವಳನ್ನು ಚಿದಾನಂದ ಸ್ವರೂಪಿಣಿ ಅಂತ ಹೇಳ್ತೀವಿ ನಾವು. ಅವಳಿಗೆ ಆಕಾರ, ನಾವು ಆ ತಾಯಿಯನ್ನು ಹೇಗೆ ನೋಡ್ತೀವಿ ಹಾಗೆ ಕಾಣಿಸ್ತಾಳಷ್ಟೆ. ಸಾಕಾರ ಸ್ವರೂಪಿಣಿಯಾಗಿ ಅವಳಿರೋದು ಲಲಿತಾ ಪರಮೇಶ್ವರಿಯಾಗಿ, ರಾಜರಾಜೇಶ್ವರಿಯಾಗಿ, ಮಹಾಶಕ್ತಿ ದಶಮಹಾವಿದ್ಯೆಗಳ ಸ್ವರೂಪದಲ್ಲಿ. ಯಾವ ಸ್ವರೂಪವನ್ನು ನಾವು ಉಪಾಸನೆ ಮಾಡಿದ್ರೂ ಅವಳನ್ನೇ ಸೇರ್ತೀವಿ. ಅವಳನ್ನು ಸೇರೋದಕ್ಕೆ ಲಕ್ಷ ಲಕ್ಷ ಮಾರ್ಗಗಳಿರಬಹುದು. ತಲುಪುವ ಗಮ್ಯ ಸ್ಥಳ ಬಂದೇ ಅದೇ ಅವಳ ಮೂಲ ಸ್ಥಾನ. ಅವಳ ಆ ಜಗನ್ಮಾತೆಯ ಚಿಂತಾಮಣಿ ಸದೃಶ ಮಹಾಶ್ರೀಚಕ್ರ ಮಧ್ಯಬಿಂದುವಿನಲ್ಲಿ ಐಕ್ಯರಾಗಿ ಹೋಗಬೇಕು ಅನ್ನೋ ಆಸೆ. ಸಾಕು, ಜೀವನದ ಎಲ್ಲ ಜಂಜಾಟಗಳು ಸಾಕಮ್ಮ, ನಿನ್ನ ನಡೆಗೆ ನಾನು ಬರಬೇಕು ಅಂದಾಗ ಅವಳೇ ದಾರಿ ತೋರಿಸ್ತಾಳೆ. ಹೇಗೆ ಬರಬೇಕು ಅನ್ನೋದನ್ನು, ಹೋಗುವ ಮನಸ್ಥಿತಿ ಬರಬೇಕು. ನಾವು ಅವಳನ್ನು ಸೇರುವ ಮನಸ್ಥಿತಿ ಬರದ ಹೊರತಾಗಿ ಪರಿಸ್ಥಿತಿ ಬದಲಾಗೋದೇ ಇಲ್ಲ. ಪರಿಸ್ಥಿತಿಯನ್ನು ಬದಲಾಯಿಸ್ಕೊಳ್ಬೇಕು ಅಂದಾಗ ನಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಬೇಕು. ಆ ದೇವಿಯಲ್ಲಿ ದೃಢವಾದ ವಿಶ್ವಾಸವನ್ನು, ದೃಢವಾದ ನಂಬಿಕೆಯನ್ನು ಇಟ್ಕೊಂಡಾಗ ಆ ತಾಯಿ ಸ್ವತಃ ನಿಂತು ಕಾಪಾಡ್ತಾಳೆ, ಸ್ವತಃ ನಮಗೆ ಗುರುವಾಗಿ ನಿಂತ್ಕೊಳ್ತಾಳೆ. ಅದಕ್ಕೆ ಅವಳು ದಕ್ಷಿಣಾಮೂರ್ತಿ ಸ್ವರೂಪಿಣಿ. ಅವಳೇ ಗುರು, ಅವಳೇ ಪರಬ್ರಹ್ಮ ಸ್ವರೂಪಿಣಿ. ಅವಳಿಲ್ಲದೆ ಜಗತ್ತಲ್ಲಿ ಏನೂ ಸಾಧ್ಯ ಇಲ್ಲ. ಆ ತಾಯಿ ಇಲ್ಲದೆ ಹೋದರೆ ಶರೀರದ ಶಕ್ತಿಯೂ ಇರೋದಿಲ್ಲ. ನಾವು ಎದ್ದು ಕೂತ್ಕೊಳ್ಳೋದು ಕೂಡ ಸಾಧ್ಯ ಆಗೋದಿಲ್ಲ. ನಮ್ಮ ಸುಖ ಸಂಪತ್ತುಗಳು ಇಟ್ಕೊಂಡು ಏನು ಮಾಡ್ತೀವಿ? ಆ ಚೇತನಾ ಶಕ್ತಿಯನ್ನು ಬೇಡ್ತಾ ನಿಂತಬೇಕು. ಅಮ್ಮ, ನಿನ್ನ ಅನುಗ್ರಹ ಕೊಡು, ನಿನ್ನ ಕೃಪಾ ದೃಷ್ಟಿ ಒಮ್ಮೆ ನಮ್ಮ ಇಲ್ಲಿ ಬೇರಿಸು ಸಾಕು ಅಂತ. ಆ ಕೃಪಾ ದೃಷ್ಟಿಗಿರುವ ಶಕ್ತಿ ಜಗತ್ತಲ್ಲಿ ಬೇರೆ ಯಾವುದಕ್ಕೂ ಇರೋಕ್ಕೆ ಸಾಧ್ಯವೇ ಇಲ್ಲ. ಶ್ರೀಮಾತ್ರೇ ನಮಃ.